ನಮಸ್ಕಾರ ಸ್ನೇಹಿತರೆ. ಪವಿತ್ರ ಗೌಡರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಪೋಸ್ಟ್ಗೆ ಒಂದು ಕೌಂಟರ್ ಪೋಸ್ಟ್ ಸಹ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ವಿವರವಾದಂತ ಒಂದು ಪೋಸ್ಟ್ ಮಾಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ನಿನ್ನೆ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಮತ್ತು ಅವರ ಮಾಜಿ ಪತಿಯಾಗಿರ್ತಕ್ಕಂಥ ಸಂಜಯ್ ಸಿಂಗ್ ಮತ್ತು ಖುಷಿ ಗೌಡ ಅವರ ಫ್ಯಾಮಿಲಿ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ ದರ್ಶನ್ ಅವರ ಜೊತೆಗಿನ ಫೋಟೋಗಳನ್ನು ಪವಿತ್ರ ಗೌಡ ಶೇರ್ ಮಾಡಿರುವುದರ ವಿರುದ್ಧ ಕಿಡಿಕಾರಿತ್ತು. ಈಗ ಅದಕ್ಕೆ ಕೌಂಟರ್ ಅನ್ನುವಂತೆ ಪವಿತ್ರ ಗೌಡ ಕೂಡ ಒಂದು ಪೋಸ್ಟ್ ಹಾಕಿ, ಹೌದು, ನನಗೆ ಮದುವೆಯಾಗಿದೆ, ಖುಷಿ ಗೌಡ ಅನ್ನೋ ಮಗಳು ಇದ್ದಾಳೆ, ನಾನೆಲ್ಲೂ ಖುಷಿ ಗೌಡ ಅವರನ್ನು ದರ್ಶನ್ ಅವರ ಮಗಳು ಅಂತ ಹೇಳಿಲ್ಲ, ನಾನು ದರ್ಶನ್ ಅವರು ಇಬ್ರು 10 ವರ್ಷದಿಂದ ಖುಷಿಯಾಗಿ ಇದ್ದೇವೆ ಅಂತೆಲ್ಲ ಹೇಳಿ ಮತ್ತೊಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಬನ್ನಿ ಈಗ ಅದರ ವಿವರ ಏನಿದೆ ಅಂತ ನೋಡೋಣ. ನಾನು ಪವಿತ್ರ ಗೌಡ, ನನ್ನ ಮಗಳು ಖುಷಿ ಗೌಡ. ನಾನು ಸಂಜಯ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದು ನಂತರ ಖುಷಿ ಗೌಡ ಹುಟ್ಟಿರುತ್ತಾಳೆ. ನಮ್ಮ ಲೈಫ್ ನಲ್ಲಿ ಉಂಟಾದ ಪ್ರಾಬ್ಲಮ್ಸ್ ಇಂದ ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೇನೆ. ಇಲ್ಲಿಯವರೆಗೂ ಖುಷಿ ಗೌಡ ದರ್ಶನ್ ಶ್ರೀನಿವಾಸರವರ ಮಗಳೆಂದು ನಾನು ಎಲ್ಲೂ ಹೇಳಿಲ್ಲ. ನಾನು ಹಾಗೂ ದರ್ಶನ್ ಶ್ರೀನಿವಾಸರವರು ಕಳೆದ 10 ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ. ಪ್ಲೀಸ್ ನೋಟ್ ದಿಸ್, ಐ ಆಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸನಲ್ ನೀಡ್ಸ್ ಅಂಡ್ ಅಜೆಂಡಾಸ್. ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಲವ್ ಅಂಡ್ ಕೇರ್ ಬೀಯಿಂಗ್ ಫಾರ್ 10 years. ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿರುತ್ತದೆ. ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರೇ ನನಗೆ ಹಲವಾರು ಬಾರಿ ಕಾಲ್ ಮಾಡಿ ನನ್ನ ಬಳಿ ಮಾತಾಡಿದ್ದಾರೆ. ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲವೆಂದು ತಿಳಿಸಿದ್ದಾರೆ. ಆದರೆ ಕೆಲವು ಪ್ರೂಫ್ಸ್ ಹಾಗೂ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ಸ್ ಸಮಯ ಬಂದಾಗ ಹಂಚಿಕೊಳ್ಳುತ್ತೇನೆ. ಇದೀಗ ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕುತ್ತಿರುವುದಕ್ಕೆ ನನಗೆ ಬೇಸರ ಆಗಿದೆ. ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಬಹಳಷ್ಟು ಜನ ಬ್ಯಾಡ್ ಲ್ಯಾಂಗ್ವೇಜ್ ಇಂದ ನಿಂದಿಸುವುದು ನನಗೆ ಮಾನಸಿಕ ನೋವುಂಟು ಮಾಡಿದೆ. ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ಪರ್ಸನಲ್ ಫೋಟೋಸ್ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ. ಈ ಮೂಲಕ ನಾನು ಹೇಳೋದೇನೆಂದರೆ, ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋಕೆ ಹಕ್ಕು ಇದೆ. ಆದರೂ ನಾನು ಈ ವಿಚಾರವನ್ನು ದೊಡ್ಡದು ಮಾಡುತ್ತಿಲ್ಲ. ಎಚ್ಚರ ಇರಲಿ. ಕಾರಣ ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದಿರಬೇಕೆಂದು ನಿಶ್ಚಯಿಸಿದ್ದೇನೆ. ಐ ಹೋಪ್ ಯು ಆಲ್ ನೋ ಅಬೌಟ್ ಪ್ರಾಬ್ಲಮ್ಸ್ ಬಿಟ್ವೀನ್ ದೆಮ್, ವಾಟ್ ಅಂಡ್ ಆಲ್ he had gone through even before I came into his life. Please recall it ಅಂತೇಳಿ ಪವಿತ್ರ ಗೌಡ ಅವರು ಪೋಸ್ಟ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕಾಟೇರ ಚಲನಚಿತ್ರದ ಸಕ್ಸಸ್ ನಲ್ಲಿ ಖುಷಿಯಾಗಿದ್ದಾರೆ. ಆದರೆ ಈ ಕಡೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡರ ನಡುವಿನ ಮಾತಿನ ಚಕಮಕಿ ಇನ್ಸ್ಟಾಗ್ರಾಮ್ ನಲ್ಲಿ ತಾರಕಕ್ಕೇರಿದೆ. ಇಬ್ಬರ ನಡುವಿನ ಮುನಿಸು ಸೋಷಿಯಲ್ ಮೀಡಿಯಾದಂತೂ ಸ್ಫೋಟಗೊಂಡಿದೆ. ನನ್ನ ಮತ್ತು ದರ್ಶನ್ ರಿಲೇಶನ್ಶಿಪ್ಗೆ 10 ವರ್ಷ ಆಗಿದೆ ಅಂತ ಪವಿತ್ರರವರು ಒಂದು ಪೋಸ್ಟ್ ಮಾಡಿದ್ರು ಈ ಹಿಂದೆ. ಇದನ್ನು ನೋಡಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಗರಂ ಆಗಿದ್ರು. ಅದಕ್ಕೆ ಕೌಂಟ್ರು ಅನ್ನುವಂತೆ ಪವಿತ್ರರವರ ಹಳೆಯ ಫೋಟೋವನ್ನು ಶೇರ್ ಮಾಡಿತ್ತು ಮತ್ತು ಪತಿ ದರ್ಶನ್ ರವರ ಬಗ್ಗೆ ಪವಿತ್ರ ಗೌಡ ಅವರು ಹಾಕಿದ್ದ ಪೋಸ್ಟ್ಗೆ ಈ ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇದು ಅವರ ನೈತಿಕತೆಯನ್ನು ತೋರಿಸುತ್ತದೆ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ವೈಯಕ್ತಿಕ ವಿಷಯಗಳನ್ನು ಮಾತಾಡುವುದಕ್ಕೆ ಸಾಮಾನ್ಯವಾಗಿ ಸಾಮಾಜಿಕ ಮಾಧ್ಯಮಗಳನ್ನು ನಾನು ಬಳಸಿಕೊಳ್ಳಲ್ಲ. ಆದರೆ ಈಗ ನನ್ನ ಕುಟುಂಬಕ್ಕೆ ಬಂದಿರೋದ್ರಿಂದ ನಾನು ಮಾತಾಡಲೇಬೇಕಾದ ಒತ್ತಡಕ್ಕೆ ಸಿಲುಕಿದ್ದೇನೆ ಅಂತೆಲ್ಲ ಪೋಸ್ಟ್ ಹಾಕಿಕೊಂಡಿದ್ರು. ಮತ್ತು ಪವಿತ್ರ ಗೌಡ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ಇದರಲ್ಲಿ ಸುಳಿವನ್ನು ಸಹ ನೀಡಿದ್ರು. ಇದೆಲ್ಲ ಆಗೋದಕ್ಕೂ ಮುಂಚೆ ವಿಜಯಲಕ್ಷ್ಮಿ ಅವರು ಒಂದು ಫೋಟೋವನ್ನು ಶೇರ್ ಮಾಡಿ ಒನ್ ಅಂಡ್ ಒನ್ಲಿ ಫ್ಯಾಮಿಲಿ ಅನ್ನೋ ಕ್ಯಾಪ್ಷನ್ ಸಹ ಕೊಟ್ಟಿದ್ರು. ಇದನ್ನು ನೋಡಿದಂತಹ ಪವಿತ್ರ ಗೌಡ ಅವರು ಸಹ ಇದಕ್ಕೆ ಕೌಂಟರ್ ಅನ್ನುವಂತೆ ದರ್ಶನ್ ಅವರ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡಿ ನನ್ನ ಮತ್ತು ದರ್ಶನ್ ಸಂಬಂಧಕ್ಕೆ 10 ವರ್ಷ ಅನ್ನುವ ಕ್ಯಾಪ್ಷನ್ ಕೊಟ್ಟಿದ್ರು. ಮತ್ತೊಮ್ಮೆ ದರ್ಶನ್ ಅವರಿಗೆ ಕೌಟುಂಬಿಕ ಕಲಹ ಸಂಕಷ್ಟ ತಂದಿರುವುದಂತೂ ಸುಳ್ಳಲ್ಲ. ಅವರು ಇದರಿಂದ ಆದಷ್ಟು ಬೇಗ ಹೊರಬರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.